ಖಾಸಗಿಯಾಗಿ ಬಹಿರಂಗ ಮಾಡದಿರುವಂತ ಡಾಕ್ಯುಮೆಂಟ್ ಅಲ್ಲ. ಸರಿ. ನಿಮ್ಮ ಹತ್ರ ಇದೆ ಅಂದ್ರೆ ನಿಮ್ಮ ಹತ್ರ ಹೆಂಗ್ ಬಂತಿದ್ದು? ನಾವು ತಗೊಂಡಿರೋದಂತಂದ್ರೆ ಎಲ್ಲ ಪಬ್ಲಿಕ್ ಅಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್. ಖಂಡಿತವಾಗಿ ಈ ಕಾಪಿನಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಬೇಕಾಗಿರೋದು. ಈಗ ಮಾಧ್ಯಮರು ಇದ್ದಾರಲ್ಲಿ, ಪಬ್ಲಿಕ್ಸ್ ಇದ್ದಾರೆ, ಓನರ್ಸ್ ಇದ್ದಾರೆ, ನಾವು ಬಂದಿದ್ದೀವಿ, ನಮ್ಮ ಮೇಲೇನೋ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಶಾಲೆ ಇದೆ, ಗೌರ್ಮೆಂಟ್ ಜಾಗ ಇದೆ ಅಂತ ಹೇಳ್ಬಿಟ್ಟು ಅಪಪ್ರಚಾರ ಮಾಡ್ತಾ ಇರೋದ್ರಿಂದ ಯಾರು ನಿಮ್ಮ ಹತ್ರ ಬಂದು ಯಾರು ಬಂದು ನಿಮ್ಮ ಹತ್ರ ಬಂದು ಡೈಲಿ ಬಂದು ಯಾರು ಫಾಲೋ ಅಪ್ ಮಾಡ್ತಾ ಇದಾರಲ್ಲ ಇದ್ರ ವಿರುದ್ಧವಾಗಿ ಅಗಲಕೋಟೆ ಬಗ್ಗೆ ಮಾತಾಡ್ತಾ ಇದಾರಲ್ಲ. ಕೆಲವು ದೂರುಗಳು ಬಂದಿದ್ದಾವೆ, ಕೆಲವು ಮಾಹಿತಿಗಳನ್ನ ಕೋರಿ ಕೆಲವು ಅರ್ಜಿಗಳು ಬಂದಿದ್ದಾವೆ. ಅವನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಗಳು ಕೊಡ್ತಾ ಇದ್ದೀವಿ. ಆಮೇಲೆ ನೀವೇನು ಹೇಳ್ತಾ ಇದ್ರೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಈಗ ದೂರುಗಳು ಬಂದಿರೋದಕ್ಕೋಸ್ಕರನೇ ಇಲ್ಲಿಂದ ವಿಧಾನಸೌಧಕ್ಕೆ ಹೋಗಿರೋದು. ವಿಧಾನಸೌಧಕ್ಕೆ ಹೋಗಿ ವಿಧಾನಸೌಧದಲ್ಲಿ ಸೆಷನಲ್ಲಿ ಕ್ಲಿಯರ್ ಆಗಿ ಅಲ್ಲಿಂದ ನಿಮ್ಮ ಕಮಿಟಿ, ನಿಮ್ಗೊಂದು ಕಮಿಟಿ ಮಾಡಿದ್ದಾರೆ. ಇದು ಕಮಿಟಿನಲ್ಲಿ ನೀವು ಇದ್ದೀರಲ್ವಾ? ಹೌದು, ಇದ್ದೀರಲ್ವಾ? ನೀವೇ ಈ ಕಮಿಟಿನ ಮಾಡಿ ಇದನ್ನ ಏನಿದೆ ಕೂಲಂಕುಷವಾಗಿ ತನಿಖೆ ಮಾಡಿದ್ದೀರಾ ಅಂತ ನಮ್ಗೆ ನಂಬಿಕೆ ಇದೆ. ತನಿಖೆ ಮಾಡಿ ಇದು ವರದಿ ಕೂಡ ಕೊಟ್ಟಿದ್ದೀರಾ. ಆದ್ರೆ ನೀವು ಏನೂ ಮಾತಾಡ್ದಿರಾ ಸುಮ್ಮನೆ ಇದ್ರೆ ಜನಕ್ಕೆ ಇವ್ರು ಏನು ಇಷ್ಟು ಸರಿ ಹೋಗಿ ಅರ್ಜಿಗಳು ಕೊಡ್ತಾ ಇದಾರೆ, ಇವ್ರೇನು ಮಾತಾಡ್ತಾನೆ ಇಲ್ವಲ್ಲ, ತನಿಖೆ ಮಾಡ್ತೀನಿ ಅಂತಾರೆ ಬಿಟ್ರೆ ಇದಕ್ಕೆ ಉತ್ತರನೇ ಕೊಡ್ತಾ ಇಲ್ವಲ್ಲ ಅನ್ನೋದು ಜನಕ್ಕೆ ಮಿಸ್ಗೈಡ್ ಆಗ್ತಾ ಇದೆ. ಆ ಉದ್ದೇಶಕ್ಕೋಸ್ಕರ ನಾವು ಆ ಉದ್ದೇಶಕ್ಕೋಸ್ಕರ ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಇದರಲ್ಲಿ ಏನಾನ ಅಕ್ರಮ ಇದ್ದರೆ ಜನಕ್ಕೆ ತಿಳಿಸಿ. ಇಲ್ಲ ಇದು ಈ ಥರ ಕ್ಲಿಯರ್ ಆಗಿ ಕಮಿಟಿನಲ್ಲಿ ನಾವೆಲ್ಲ ತನಿಖೆ ಮಾಡಿದ್ದೀವಿ, ಕ್ಲಿಯರ್ ಆಗಿದೆ, ಏನು ರಿಪೋರ್ಟ್ ಇದೆ ಅದನ್ನು ತಿಳಿಸಿ ಅಂತ ನಾನು ನಿಮಗೆ ಆಲ್ರೆಡಿ ಮಾಹಿತಿ ತನಿಖಾ ವರದಿನೇ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನಿಮಗೆ ಪಬ್ಲಿಕ್ ಸಿಗ್ತಾ ಇದೆ, ಹಂಗಾಗಿ ನಾವು ಹೇಳುವಂಥದ್ದು ಏನಿಲ್ಲ. ಆಮೇಲೆ ನಾನೇನಾದರೂ ಹೆಚ್ಚುವರಿ ಹೇಳ್ಬೇಕಂತಂದ್ರೆ ಮೇಲಾಧಿಕಾರಿಗಳು ಅವ್ರ ಗಮನಕ್ಕೆ ತರಲಾರ್ದೆ ಏನು ಹೇಳಕ್ ಆಗಂಗಿಲ್ಲ. ನನ್ನ ವ್ಯಾಪ್ತಿಯಲ್ಲಿ ಏನಿದೆ ಅದನ್ನ ನನ್ನ ಪ್ರಶ್ನೆ, ಇದನ್ನ ತಯಾರು ಮಾಡಿದ್ದೀರಿ ಅಂತ ಹೇಳಿದಿರಿ. ಹೌದು, ನಾವು ಸ್ಥಳಕ್ಕೆ ಹೋಗಿದ್ದೀವಿ, ಲಭ್ಯ ಇರುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಆ ಪರಿಶೀಲನೆ ಮಾಡಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ವರದಿ ತಯಾರು ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಸಬ್ಮಿಟ್ ಮಾಡಿದ್ದೀವಿ. ಮತ್ತು ಇದು ಯಾರು ಕಾಪಿಗಳು ಕೇಳಿದ್ದಾರೆ, ಕಾಪಿಗಳು ಕೊಡಬೇಕು ಅಂತ ಮೇಲಾಧಿಕಾರಿಗಳು ಹೇಳಿದ್ದರಿಂದ ಆ ಕಾಪಿಗಳನ್ನ ಕೊಟ್ಟಿದ್ದೀವಿ. ಇದರಲ್ಲಿ ಇರ್ತಕ್ಕಂಥ ಮಾಹಿತಿ ಯಾವುದು ಗೌಪ್ಯವಾಗಿಲ್ಲ, ಎಲ್ಲ ಸಾರ್ವಜನಿಕ ವಲಯದಲ್ಲಿ ಇದೆ. ಖಂಡಿತವಾಗಿ ಇದರಲ್ಲಿ ಏನಾದರೂ ಅಕ್ರಮ ಆಗಿದೆಯಾ, ನಿಮ್ಗೇನಾದ್ರು ಕಂಡು ಬಂದಿದ್ಯಾ, ನಿಮ್ಗೇನಾದ್ರೂ ಕಂಡು ಬಂದಿದ್ಯಾ ಅಂತ ಅಷ್ಟೇ ಸರ್. ಇದು ನೀವು ಹೇಳೋದು ಕರೆಕ್ಟ್. ಮೇಲಾಧಿಕಾರಿಗಳ ಹತ್ರ ಮಾತಾಡೋಣ, ತೊಂದರೆ ಇಲ್ಲ. ಮೇಲಾಧಿಕಾರಿಗಳು ನೋಡೋಣ ಅಂತಾನೆ ಬಂದಿದ್ದು. ನೀವು ಇದರಲ್ಲಿ ನಮಗೆ ಕ್ಲಾರಿಟಿ ಇದೆ ಸರ್. ನಮಗೆ ಕಾಪಿನೇ ನೀವು ನಾನು ತಂದು ಕೊಡ್ತಾ ಇರ್ತೀರಾ, ನನ್ನ ಕಾಪಿ ನನಗೆ ತಂದು ಕೊಡ್ತಾ ಇದ್ದೀರಿ ಅಂದ್ರೆ ಏನು, ಅದನ್ನ ಓದಿರ್ತೀರಿ ನೀವು. ಅದ್ರಲ್ಲಿ ಏನಿದೆ ಅನ್ನುವಂಥದ್ದು ನಾವೇ ವರದಿ ಮಾಡಿದೀವಿ ಅಂತ ಹೇಳಿ ಹೇಳ್ತಾ ಇದ್ರ ಅಂದ್ಮೇಲೆ ಅದ್ರಲ್ಲಿ ಇರ್ತಕ್ಕಂಥದ್ದು ಲಭ್ಯ ಮಾಹಿತಿ ಆಧಾರದ ಮೇಲೆ ಸತ್ಯವಾಗಿರುತ್ತೆ ಸರ್. ಇದ್ರಲ್ಲಿ ಇರೋಂಥದ್ದು ಸತ್ಯವಾಗಿದೆ, ಸತ್ಯ ಮಾಹಿತಿ ಇರೋದು. ಇದ್ರಲ್ಲಿ ಇರೋದು ಏನಿದೆಯೋ ಮಾಹಿತಿ ಇದು ಸತ್ಯನಾ, ಸತ್ಯ ಇದೆಯಾ ಇದರಲ್ಲಿ? ವರದಿ ಇದ್ರಲ್ಲಿ ತೀರ್ಮಾನ ತಗೊಳ್ಳಿಕ್ಕೆ ನಾನು ಒಬ್ಬ ಕೆಳಹಂತದ ಅಧಿಕಾರಿ, ಮೇಲೆ ಅಧಿಕಾರಿಗಳಿದ್ದಾರೆ, ಸರ್ಕಾರ ಇದ್ದಾರೆ. ಆಗಿರುವಾಗ ನನ್ನ ಮಟ್ಟದಲ್ಲಿ ಏನಿದೆ ಅದನ್ನ ನೀವು ಪ್ರಶ್ನೆ ಮಾಡಿದ್ರೆ ಅಷ್ಟೇ ಉತ್ತರ ಕೊಡ್ತೀನಿ. ಅಲ್ಲ ಸರ್, ನಿಮ್ಮ ಲೆವೆಲಲ್ಲೇ ನಾನು ಕೇಳ್ತಾ ಇರೋದು, ನೀವು ತಯಾರಿ ಮಾಡಿರೋಂಥ ರಿಪೋರ್ಟು ಇದು ಸತ್ಯ ಇದೆಯಾ ಇದರಲ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಬೇರೆ ಏನೋ ಲೋಪ ಆಗ್ಲಿದ್ಯಾ? ನಾನು ಅಷ್ಟು ಬಿಟ್ರೆ ಸರ್, ನಾವು ನಿಮ್ಮನ್ನ ಧಮಕಿ ಹಾಕಕ್ ಬಂದಿಲ್ಲ, ನಿಮ್ಮನ್ನ ಬೆದರ್ಸಕ್ ಬಂದಿಲ್ಲ. ನಾವು ಅದಕ್ಕೆ ಬಂದಿಲ್ಲ. ಸಾರ್ವಜನಿಕರ ಕೆಲಸ ಮಾಡ್ಲಿಕ್ಕೆ, ಆಮೇಲೆ ಒಬ್ಬರದೇ ಯಾವ್ದೋ ರಾಜಕೀಯ ಮಾಡ್ಲಿಕ್ಕೆ ನಾವ್ ಇಲ್ಲಿಲ್ಲ. ಅದಕ್ಕೋಸ್ಕರನೇ ಅಲ್ಲ. ಆಗಿರುವಾಗ ನೋಡಿ, ಯಾರ ಪರವಾಗಿ ವಿರುದ್ಧವಾಗಿ ಕೆಲಸಗಳು ಮಾಡ್ತಾ ಇಲ್ಲ. ನೋಡಿ ಸರ್, ಈಗ ನಿಮ್ಮ ಹತ್ರ ಬಂದು ಯಾರು ಮಾತಾಡ್ತಾ ಇದ್ದಾರೆ ಅವರೆಲ್ಲರೂ ಕೃಷ್ಣ ಬೈರೇಗೌಡರು ಮಿನಿಸ್ಟರ್ಗೆ ಆಫೀಸರ್ಸ್ ಅಧಿಕಾರಿಗಳೆಲ್ಲ ಸುಳ್ಳು ಮಾಹಿತಿ ಕೊಟ್ಟು ಮಿಸ್ಗೈಡ್ ಮಾಡಿದ್ದಾರೆ ಅಂತ ಅಲಿಗೇಷನ್ ಮಾಡ್ತಾರೆ ಸರ್. ಮಾಹಿತಿ ಇಲ್ಲ, ಎಲ್ಲ ಮೀಡಿಯಾದವ್ರು ಇದ್ದಾರೆ, ಎಲ್ಲ ಮೀಡಿಯಾದಲ್ಲಿ ಬರ್ತಾನೆ ಇದಾವೆ. ಪಬ್ಲಿಕ್ಗೆ ಸುಳ್ಳು ಮಾಹಿತಿಯನ್ನ ಕೊಡ್ತಿದ್ದಾರೆ. ನಾವ್ ಹೇಳ್ತಿರೋದೇನಂದ್ರೆ, ಅವ್ರು ತಗೊಂಡು ಬಂದಾಗ ನೋಡಿ, ನಾವು ವರದಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ, ಅವ್ರು ಸೆಷನ್ ಕೊಡ್ತಾರೆ. ಸೆಷನ್ ಅಲ್ಲೇ ಚರ್ಚೆ ಆಗಿದೆ. ಎಷ್ಟು ಸರಿ ಬಂದು ಒಂದೇ ವಿಷಯನ ಹೇಳ್ತೀರಿ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ. ಹಂಗೇನೆ ಎನ್ಕ್ರೋಚ್ಮೆಂಟ್ ಆದ್ರೆ ಕನ್ಸರ್ನ್ ಅಥಾರಿಟಿಗೆ ನೀವು ಅಪೀಲ್ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ಸರ್ವೆ ಮಾಡೋಣ ಅಂತ. ಪ್ರತಿ ಸರಿ ಬಂದಾಗ ಅದೇ ಇಶ್ಯೂನ ಆಗಿದೆ ಹೇಳ್ತಾರೆ. ಜನಮಾನಸದಲ್ಲಿ ಏನಾಗುತ್ತೆ, ಅಧಿಕಾರಿಗಳು ತಪ್ಪು ಮಾಡ್ಬಿಟ್ಟಿದ್ದಾರೆ, ಇವ್ರು ಬಿಲ್ಡರ್ಸ್ ಕಡೆಯಿಂದ ತಪ್ಪು ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಬಂದಾಗ ರಿಪೋರ್ಟ್ ಇದೆ, ಓದ್ಕೊಳ್ಳಿ ಅಂತ ಹೇಳಿದ್ರೆ ಮುಗಿದೋಯ್ತು ಸರ್. ಈಗ ಇವ್ರದ್ದು ಓನರ್ಸು ಈಗ ಅವ್ರಿಗೆ ನಿಮ್ಮಲ್ಲಿ ಇದರಲ್ಲಿ ಏನಂತಂದ್ರೆ, ಇನ್ನೊಂದ್ಸರಿ ಇದರಲ್ಲಿ ಏನಾದರೂ ರಾಜಕಾಲುವೆಗಳು ಏನಾದರೂ ಒತ್ತುವರಿ ಆಗಿದ್ರೆ, ನಕಾಶೆಗಳು ಏನಾದರೂ ರೈತರಿಗೆ ಅಲ್ಲಿ ಅಕ್ಕಪಕ್ಕದವ್ರಿಗೆ ಯಾರಿಗಾದ್ರೂ ತೊಂದರೆ ಇದ್ದು ಏನಾದರೂ ನಕಾಶೆಗಳು ಏನಾದ್ರು ಕ್ಲೋಸ್ ಮಾಡ್ಕೊಂಡಿದ್ರೆ, ನಿಮ್ಮದೇ ಗೌರ್ಮೆಂಟ್ ವಿಲೇಜ್ ಮ್ಯಾಪು, ನಿಮ್ಮ ಗೌರ್ಮೆಂಟ್ ವಿಲೇಜ್ ಮ್ಯಾಪ್ ಇದು ಗೌರ್ಮೆಂಟ್ ವಿಲೇಜ್ ಮ್ಯಾಪು.
ಇದು ನೀವು ತಯಾರು ಮಾಡಿರೋಂಥ ಒರಿಜಿನಲ್ ಸ್ಕೆಚ್ಚು, ನೀವು ತಯಾರು ಮಾಡಿಕೊಟ್ಟಿರೋಂಥ ಒರಿಜಿನಲ್ ಸ್ಕೆಚ್ಚು. ಇದರಲ್ಲಿ ಏನಾದರೂ ನಕಾಶೆಗಳು ಇದು ಯಾವುದಾದ್ರೂ ಮುಚ್ಕೊಂಡಿದ್ರೆ ಅದನ್ನ ಒಂದು ಸೆಕೆಂಡ್ ಸರ್, ನಾಳೆ ಬೆಳಗ್ಗೆನೆ ನೀವು ಕೂಡಲೇ ಹೋಗಿ ತಹಸೀಲ್ದಾರು, ADCಗಳು, ನೀವು ಯಾರ್ಯಾರು ನಿಮ್ಮ ಅಧಿಕಾರಿಗಳಿದ್ದೀರಾ ಸರ್ವೆ ಡಿಪಾರ್ಟ್ಮೆಂಟ್ ಕಳಿಸಿ ಅದನ್ನ ಸರ್ವೆ ಮಾಡಿ ಈಗ ಒತ್ತುವರಿ ಏನೇ ಒತ್ತುವರಿ ಆಗಿದ್ರು ನೀವು ಹ್ಯಾಂಡ್ ಓವರ್ ಮಾಡಿಸ್ಕೊಳ್ಳಿ. ಒತ್ತುವರಿ ಆಗಿದೇನಿಲ್ವೋ ಸರ್ವೆ ಇಲಾಖೆಯವರು ಅಳತೆ ಮಾಡಿ ಈಗಾಗಲೇ ನಮ್ಗೆ ವರದಿ ಕೊಟ್ಟಿದ್ದಾರೆ. ಆ ಪ್ರಕಾರ ಒತ್ತುವರಿ ಎಲ್ಲೆಲ್ಲಿದೆ ಅನ್ನುವಂಥದ್ದು ತರಗೊಳಿಸ್ಕೊಳ್ಳಿ. ಆ ಸಂಬಂಧಪಟ್ಟ ಜ್ಯೂರಿಸ್ಡಿಕ್ಷನಲ್ ತಹಶೀಲ್ದಾರ್ಗೆ ನಾವು ಕೊಟ್ಟಿದ್ದೀವಿ. ಕೊಟ್ಟಾದ್ಮೇಲೆ ಅದು ಅವ್ರ ಕೆಲಸ. ಆಮೇಲೆ ಅದಕ್ಕೆ ಕೆಲವು ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಸಿದ್ಧತೆ ಮಾಡ್ಕೊಂಡು ಪ್ರಿಪರೇಷನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಎಲ್ಲಿ ಬಾಂಧಗಳುಗಳಿದಾವೆ ಅವನ್ನೆಲ್ಲನೂ ಗುರುತಿಸಿ ಮಾಡಬೇಕಾದಂತ ಕೆಲಸ ಟೈಮ್ ಕನ್ಸ್ಯೂಮಿಂಗ್ ಕೆಲಸ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಎಷ್ಟು ಸರ್ ಟೈಮ್ ಬೇಕು ಸರ್? ಸರ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಸರ್ ಎಷ್ಟು ಸರ್ ಟೈಮ್ ಬೇಕು? ಈಗ ಪ್ರೊಸೆಸ್ ಅಲ್ಲೇ ಇದೀವಿ ನಾವು. ಅಲ್ಲಲ್ಲ, ಇದ್ದು ಮಿನಿಮಮ್ 6 ತಿಂಗಳಿಂದ ಅಲಿಗೇಷನ್ ನಡೀತಾ ಇದೆ. ಈ ವಿಚಾರವಾಗಿ 6 ತಿಂಗಳಿಂದ ಅಲಿಗೇಷನ್ ಮಾಡ್ತಾ ಇರೋದು. ಏನೋ ರಾಜಕಾಲುವೆಗಳು, ನಕೇಶಗಳು, ರೋಡ್ಗಳೆಲ್ಲ ಮುಚ್ಕೊಂಡ್ಬಿಟ್ಟಿದಾರಂತೆ. ನೀವು ಎಷ್ಟು ಸಮಯದಲ್ಲಿ ಆಗ್ಬೇಕಂತೀರಿ ಇದು? ನಮ್ದೇನಿಲ್ಲ ಸರ್, ನಾವು ಅಲ್ಲಲ್ಲ ಸರ್. ಹೌದು, ಈಗ ಸರ್ ಒಂದ್ ನಿಮಿಷ, ಈಗ ನಮ್ಮ ಇದು ಇತಿಮಿತಿ ಒಳಗೆ ಲಭ್ಯ ಇರ್ತಕ್ಕಂಥ ಸಿಬ್ಬಂದಿಗಳು, ಆಮೇಲೆ ಅಲ್ಲಿ ತಾಲೂಕು ಸರಿ ಇದಾರೆಲ್ಲ ನೋಡ್ಕೊಂಡು ಅದಕ್ಕೊಂಚೂರು ಟೈಮ್ ಬೇಕು. ಅದಕ್ಕೊಂಚೂರು ಟೈಮ್ ಬೇಕು. ಈಗ ಒಂದು ವಾರ ಅಂತಂದ್ರೆ ಒಂದು ವಾರದ ನಂತರ ಮತ್ತೆ ಬಂದು ಕೂತ್ಕೊಂಡ್ರೆ ನಾನು ಏನು ಉತ್ತರ ಹೇಳೋದು? ಸರ್ ಈಗ ಇಲ್ಲಿ ನೋಡಿ ಒಂದು ನಿಮಿಷ ಇರೋಣ. ನಾವು ಇವಾಗ ಬಂದಿರೋದು ಪ್ರಾಪರ್ಟಿ ಓನರ್ಸು. ನಮ್ಮ ಪ್ರಾಪರ್ಟಿನಲ್ಲಿ ಬೇರೆಯವರು ಈ ಥರ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆಪಾದನೆ. ನೋಡಿ, ಒಂದು ನಿಮಿಷ, ಒಂದು ಸೆಕೆಂಡ್ ಸರ್. ಆಪಾದನೆ ಅವ್ರು ರೆಡಿ ಇದ್ದಾರೆ. ನೀವು ನಾಳೆಯಿಂದನೇ ಏನು ಬೇಕು ಸರ್ವೆ ಮಾಡಿ ನೀವು ವರ್ಷಪಡಿಸ್ಕೊಳ್ಳಿ. ಖಾಸಗಿಯವರು ನಿಮ್ಮ ಪ್ರಾಪರ್ಟಿನ ಸೆಕ್ಯೂರ್ ಮಾಡ್ಕೊಂಡು ನಿಮ್ಮ ಜವಾಬ್ದಾರಿ. ಸರ್ಕಾರದ ಪ್ರಾಪರ್ಟಿ ಸೆಕ್ಯೂರ್ ಮಾಡ್ಕೊಂಡು ನಮ್ಮ ಜವಾಬ್ದಾರಿ. ನಾವು ಮಾಡ್ತೀವಿ. ನಿಮ್ಮ ಪ್ರಾಪರ್ಟಿ ಮೇಲೆ ಯಾರಾದ್ರೂ ಎಂಕ್ರೋಚ್ಮೆಂಟ್, ಟ್ರೆಸ್ ಪಾಸರ್ಸ್ ಇದ್ರೆ ನೀವು ಅದನ್ನ ತೆರವುಗೊಳಿಸ್ರಿ. ನಮ್ಮ ಪ್ರಾಪರ್ಟಿ ನಂತರ ಯಾರು ಬಂದ್ರಂತಂದ್ರೆ ನಾವು ತೆರವುಗೊಳಿಸ್ತೀವಿ. ಖಂಡಿತ ಸರ್, ಆಗ್ಬೋದು. ಕಾನೂನು ಕ್ರಮ ತಗೊಂತೀವಿ. ಈಗ ಆಗ್ಬೋದು. ಕಾಲ್ದಾರಿ, ರಾಜಕಾಲುವೆ, ಕೆರೆ, 2 ಕೆರೆ ಇದೆ. ಒಂದು 4 ಎಕರೆ ಕೆರೆ ಇದೆ, ಇನ್ನೊಂದು 25 ಎಕರೆ ಕೆರೆ ಇದೆ. ಈ ಕೆರೆಗಳಲ್ಲಿ ಏನಾದ್ರೂ ಎನ್ಕ್ರೋಚ್ಮೆಂಟ್ ಇದ್ರೆ ಅದನ್ನ ಖಂಡಿತವಾಗಿ ನಾವು ಖಂಡಿತವಾಗಿ ನೀವು ತಗೊಳ್ಳಿ ಸರ್. ನಾವು ಅದಕ್ಕೆ ಅಭ್ಯಂತರನೇ ಇಲ್ಲ. ನಾವು ಅಭ್ಯಂತರ ಮಾಡುವಂಗೂ ಇಲ್ಲ. ಯಾಕಂದ್ರೆ ಸರ್ಕಾರದ ಜಾಗ, ಅದು ಸರ್ಕಾರದ್ದೇ ಆಗಿರ್ಬೇಕು. ಕೊಡ್ತಾರೆ. ಇದೆಲ್ಲ ಹಕ್ಕದಾರಿ ಅಂತೇಳಿ TG ಶ್ರೀನಿವಾಸ್ಲು ಅಂತ ಕೊಟ್ಬಿಟ್ಟಿದ್ದಾರೆ. ಕೊಡಿ ಸರ್, ಓನರ್ಗೂ ಕೊಡ್ರಿ. ಅದನ್ನ ನಾವು ಅದನ್ನ ಹಕ್ಕದಾರಿನ ಕೇಳ್ತಾ ಇಲ್ಲ ಸರ್. ಓಕೆ, ನಾವು ಸರ್ಕಾರಿ ಜಮೀನು ಸರ್ಕಾರಕ್ಕೆ ಇರ್ಲಿ ಅಂತ ಬಿಟ್ಬಿಟ್ಟಿದೀವಿ. ನಾವು ಪಬ್ಲಿಕ್ ಯೂಸ್ಗೆ ಬಿಟ್ಬಿಟ್ಟಿದೀವಿ. ಹಕ್ಕದಾರಿನ ಕ್ವಶನ್ ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಈಗ ಮತ್ತೇನಾದ್ರು ವಿಷಯ ಇದ್ರೆ ಏನಿಲ್ಲ ಸರ್. ಯಾಕಂದ್ರೆ ಇಲ್ಲಿ ಸರ್ ಈಗ ನೋಡಿ, ಈಗ ಇದನ್ನ ನಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ಇದು ಆಲ್ರೆಡಿ ನಾವು ಪ್ರೊಸೆಸ್ ಅಲ್ಲಿ ಇದೀವಿ. ಆಲ್ರೆಡಿ ಪ್ರಕ್ರಿಯೆ ನಡೀತಾ ಇದೆ. ಆಲ್ರೆಡಿ ತಹಶೀಲ್ದಾರ್ಗೆ ನಾವು ಅವರು ಇದನ್ನ ತನಿಖೆ ಮಾಡಿ ಏನೇನು ಸರ್ವೆಗಳು, ಏನೇನು ಯಾವ್ದಾದ್ರು ಕ್ಲೋಸ್ ಮಾಡಿದ್ರೆ, ಎನ್ಕರೇಜ್ಮೆಂಟ್ ಏನೇನಿದ್ರೆ ಇಮಿಡಿಯೇಟ್ಲಿ ಕೂಡಲೇ ತೆರವುಗೊಳಿಸಿ ನೀವು ನಿಮ್ಮ ಹ್ಯಾಂಡ್ ಓವರ್ ತಗೊಳ್ಳಿ ಅನ್ನೋ ಮನವಿ. ಸರಿ, ಆಯ್ತು. ಆಲ್ರೆಡಿ ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದೀವಿ. ಮಾಡಿ ಸ್ಟಾರ್ಟ್ ಮಾಡಿದೀವಿ. ಅದು ಹೇಳೋಕ್ಕಿಂತ ಮುಂಚೆನೇ ವರ್ಕ್ ಸ್ಟಾರ್ಟ್ ಇದೆ. ಅಲ್ಲೆಲ್ಲ ಒತ್ತುವರಿ ಇತ್ತಂತಂದ್ರೆ ಮುಲಾಜ್ ಇಲ್ದಂಗೆ, ಯಾರ್ದು ಮುಲಾಜ್ ನೋಡ್ಲಾರ್ದಂಗೆ ಒತ್ತುವರಿ ತೆರವುಗೊಳಿಸ್ತೀವಿ ಸರ್. ಅದೇ ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಇದ್ದು ಸರ್, ಪ್ರೈವೇಟ್ ಅವ್ರ ಜಾಗ ಪ್ರೈವೇಟ್ ನಿಮ್ಮ ಸರ್ವೆ ನಂಬರ್ಗಳು ಇದ್ದು ಬಾಂಧಗಳು ಕರೆಕ್ಟ್ ಆಗಿ ಗುರುತಿಸ್ಕೊಟ್ಟಿದ್ರೆ ಅಂದ್ರೆ ಅದು ನಿಮ್ದು ಸರ್. ಈಗ ಅದೇ ಸಮಸ್ಯೆ ಆಗ್ತಾ ಇರೋದು. ಅವ್ರ ಆಪಾದನೆಗಳು ಮಾಡ್ತಾನೆ ಇದ್ದಾರೆ, ನೀವು ಇನ್ನೂ ಆಕ್ಷನ್ ತಗೊಂಡೇ ಇಲ್ಲ. ನೀವು ಆಕ್ಷನ್ ತಗೊಂಡು ಎಲ್ಲ ಏನು ಒತ್ತುವರಿ ಇಲ್ಲ, ಏನು ಇಲ್ಲಪ್ಪ, ಎಲ್ಲ ಕ್ಲಿಯರ್ ಇದೆ, ಇಲ್ಲ ಒತ್ತುವರಿ ಇದ್ದು ಕೂಡ ತೆರವುಗೊಳಿಸಿ ರಿಪೋರ್ಟ್ ಹಾಕಿದೀವಿ ನೋಡಿ ಅಂದ್ಬಿಟ್ಟಿದ್ರೆ ಇದು ಪ್ರಶ್ನೆನೇ ಇಲ್ಲ. ಇದು ಯಾಕಂದ್ರೆ 6 ತಿಂಗಳಿಂದ ನಡೀತಾರೆ ಸರ್. ಅಧಿಕಾರಿಗಳ ಮೇಲೆ ಈಗ ನೋಡಿ ಸರ್, ಒಂದು ನಿಮಿಷ, ಮಿಸ್ಗೈಡ್ ಮಾಡ್ತಾ ಇರೋದು. ನೀವೇನು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಎಲ್ಲ ದುಡ್ಡುಗಳಿಸ್ಕೊಂಡು. ಮಿಸ್ಟೇಕ್ ಏನಿಲ್ಲ, ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಖಂಡಿತ ಸರ್, ನಮಗೆ ನಂಬಿಕೆ ಇದೆ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ನೋಡಿ ಸರ್, ನಮಗೆ ನಂಬಿಕೆ ಇದೆ. ಬಂದಿದೆ, ಇಮಿಡಿಯೇಟ್ ನಾವು ವರ್ಕ್ ಸ್ಟಾರ್ಟ್ ಮಾಡಿದೀವಿ. ನಮ್ಮ DC ಅವರು, ADC ಮೇಡಮ್ ಅವರು ನಮ್ಮ ನಿರ್ದೇಶನ ಕೊಟ್ಟಿದ್ದಾರೆ. ಆ ಪ್ರಕಾರ ಸ್ಥಳಕ್ಕೂ ತನಿಖೆ ಮಾಡಿದೀವಿ. ಅಲ್ಲಿ ಸರ್ವೆ ಇಲಾಖೆಯವರು, ಕಂದಾಯ ಇಲಾಖೆಯವರು ಮತ್ತು ಇನ್ನಿತರ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಎಲ್ಲರನ್ನೂ ಕರೆಸಿ ವಿಚಾರಣೆ ಮಾಡಿ ಏನು ಲಭ್ಯ ದಾಖಲೆಗಳಿದ್ದಾವೆ ನಮ್ಮ ರೆಕಾರ್ಡ್ ರೂಮಲ್ಲಿ, ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಸೂಚನೆ ಮೇರೆಗೆ ಎಲ್ಲನೂ ನಾವು ಕರೆಕ್ಟಾಗಿ ವರದಿಯನ್ನು ಕೊಟ್ಟಿದ್ದೀವಿ. ಇನ್ನು ಅದು ಮುಂದೆ ನಿರ್ಧಾರಗಳು ಆಗಬೇಕಾಗಿರೋದು ಸರ್ಕಾರದ ಹಂತದಲ್ಲಿ, ಮೇಲಾಧಿಕಾರಿಗಳ ಹಂತದಲ್ಲಿ. ಆಮೇಲೆ ನಮ್ಮ ಹಂತದಲ್ಲಿ ಏನಾದರೂ ಒತ್ತುವರಿಗಳಿದ್ದು ಅಂತಂದರೆ ಅವನ್ನ ತಹಶೀಲ್ದಾರ್ಗೆ ಇಮಿಡಿಯೇಟ್ ತೆರವುಗೊಳಿಸಲಿಕ್ಕೆ ನಾವು ಕ್ರಮ ತಗೊಂಡು. ಸರ್ ನೋಡಿ ಸರ್, ಈಗ ಇದು ನಿಮ್ಮದೇ ಗೌರ್ಮೆಂಟ್ದು